ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಇಂದು 11ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂಥೇಳಿ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ನಾವು 10ನೇ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊಂಡು ಅಂತೇಳಿ ಒಂದ್ಸತಿ ರೀಕ್ಯಾಪ್ ಮಾಡೋಣ. 10ನೇ ಅಧ್ಯಾಯದಲ್ಲಿ ಮೊದಲಿಗೆ ಭಗವಂತ ಹೇಳ್ತಾರೆ, ನೀನು ನನ್ನ ಭಕ್ತ ಮತ್ತು ಸ್ನೇಹಿತನಾದುದರಿಂದ ನಾನು ನಿನಗೆ ಇನ್ನಷ್ಟು ಜ್ಞಾನವನ್ನು ತಿಳಿಸಿಕೊಡುತ್ತೇನೆ ಅಂತ ಭಗವಂತ ಹೇಳ್ತಾರೆ. ಈ ಜ್ಞಾನವನ್ನು ತಿಳಿದುಕೊಂಡು ನೀನು ಅಂದರೆ ನಿನಗೆ ನನ್ನ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ನಾನು ಕೊಡುತ್ತೇನೆ ಅಂತ ಭಗವಂತ ಹೇಳ್ತಾರೆ. ಅಹಂ ಆದಿರ್ಹಿ ದೇವಾಣಾಂ, ನಾನು ದೇವತೆಗಳಿಗೂ ಮತ್ತು ಮಹರ್ಷಿಗಳಿಗೂ ಕೂಡ ನಾನು ಮೂಲನು ಅಂತ ಭಗವಂತ ಹೇಳ್ತಾರೆ. ಭಗವಂತನ ಶ್ರೇಷ್ಠತೆಯ ಬಗ್ಗೆ ನಾವು ಅರಿತುಕೊಂಡು ಚತುಶ್ಲೋಕಿ ಭಗವದ್ಗೀತೆಯನ್ನು ವಿವರಿಸುವಂತಹ 4 ಶ್ಲೋಕಗಳನ್ನು ನಾವು ಅರ್ಥ ಮಾಡಿಕೊಂಡು ಅಹಂ ಸರ್ವಸ್ಯ ಪ್ರಭುವೋ ಮತ್ತಾ ಸರ್ವ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾಭಾವ ಸಮನ್ವಿತಾಃ. ಸೊ ನಾನು ಎಲ್ಲ ಐಹಿಕ ಮತ್ತು ಭೌತಿಕ ಜಗತ್ತುಗಳ ಮೂಲ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ವಿದ್ವಾಂಸನಾದವನು ಇದನ್ನು ತಿಳಿದು ನನ್ನನ್ನು ಪೂಜಿಸುತ್ತಾನೆ ಅನ್ನೋದನ್ನು ಭಗವಂತ ಹೇಳ್ತಾರೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನನ್ನ ಭಕ್ತರು ನನ್ನ ಬಗ್ಗೆ ಮಾತನಾಡುತ್ತಾ ಪರಸ್ಪರ ಬೇರೆಯವರಿಗೆ ಅದನ್ನು ತಿಳಿಸಿಕೊಡುತ್ತಾ ಅವರು ಅದರಿಂದ ಸಂತೋಷವನ್ನು ಆನಂದವನ್ನು ಪಡೆಯುತ್ತಾರೆ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತ್ವಂ ಏನ ಮಾಂ ಉಪಯಾಂತಿತೆ. ನನ್ನನ್ನು ಪ್ರೀತಿಪೂರ್ವಕವಾಗಿ ಯಾರು ಭಜಿಸುತ್ತಾರೋ ಅವರಿಗೆ ಬೇಕಾಗಿರುವಂಥ ಎಲ್ಲ ಬುದ್ಧಿಯನ್ನು ನಾನು ಕೊಡುತ್ತೇನೆ ಅಂತ ಭಗವಂತ ಹೇಳ್ತಾರೆ. ತೇಷಾಂ ಏವಾನು ಕಂಪಾರ್ಥಂ ಅಹಂ ಅಜ್ಞಾನಂ ಜಂತಮಃ ನಾಶಯಾಮ್ಯಾತ್ಮ ಭಾವಸತ್ವ ಜ್ಞಾನದೀಪೇನ ಭಾಸ್ವತ ಅಂತ ಭಗವಂತ ಹೇಳ್ತಾರೆ. ಸೊ ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ಅವರ ಹೃದಯದಲ್ಲಿದ್ದು ಜ್ಞಾನದ ದೀಪವನ್ನು ಬೆಳಗುತ್ತೇನೆ, ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ ಅಂತ ಭಗವಂತ ಹೇಳ್ತಾರೆ. ಸೊ ಭಗವಂತನ ಬಗ್ಗೆ ಇಷ್ಟೆಲ್ಲ ಕೇಳಿದ ಮೇಲೆ ಅರ್ಜುನನಿಗೆ ತುಂಬಾ ಒಂದು ಸಂತೋಷವಾಗುತ್ತೆ, ಒಂದು ಅದ್ಭುತವಾದಂಥ ಅನುಭವವಾಗುತ್ತದೆ. ಅರ್ಜುನ ಹೇಳುತ್ತಾನೆ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಅಂಥೇಳಿ ಅವನು ಹೇಳ್ತಾನೆ, ನೀನು ದಿವ್ಯನು, ದೇವೋತ್ತಮ ಪರಮಪುರುಷನು, ಆದಿಪುರುಷನು, ನೀನು ನಿತ್ಯ, ನೀನು ಸತ್ಯ. ಸೊ ನಾನು ಮಾತ್ರ ಇದನ್ನು ಹೇಳ್ತಾ ಇಲ್ಲ, ಅಸಿತ, ದೇವಲ, ವ್ಯಾಸ, ನಾರದರಂಥ ಮಹರ್ಷಿಗಳು ನಿನ್ನ ಬಗ್ಗೆ ಈ ಸತ್ಯವನ್ನು ಸ್ಪಷ್ಟಪಡಿಸಿದ್ದಾರೆ ಅಂತೇಳಿ. ಅದಾದಮೇಲೆ ನಿನ್ನ ಬಗ್ಗೆ ಇನ್ನಷ್ಟು ಕೇಳಬೇಕನ್ನುವಂತಹ ಇಚ್ಛೆ ನನಗೆ, ಎಷ್ಟು ಕೇಳಿದರೂ ಸಾಕು ಅನಿಸೋದಿಲ್ಲ, ನಿನ್ನ ಮಾತಿನ ಅದ್ಭುತವನ್ನು ಸವಿಯಬೇಕು ಎನಿಸುತ್ತದೆ ಅಂತ ಅರ್ಜುನ ಕೇಳ್ತಾನೆ. ಸೊ ನಿನ್ನನ್ನು ನಾನು ಯಾವಾಗಲೂ ಹೇಗೆ ನಿನ್ನ ಸ್ಮರಣೆಯನ್ನು ನಾನು ಮಾಡಲಿ ಅಂತ ಅರ್ಜುನ ಕೇಳಿದಾಗ ಭಗವಂತ ಹೇಳ್ತಾರೆ, ನನ್ನ ವಿಭೂತಿ ಯೋಗವನ್ನು ನಾನು ನಿನಗೆ ವಿವರಿಸುತ್ತೇನೆ, ನನ್ನ ಐಶ್ವರ್ಯವನ್ನು, ಅದಕ್ಕೆ ಮಿತಿಯೇ ಇಲ್ಲ, ಅದರಲ್ಲಿ ಪ್ರಧಾನವಾದದ್ದನ್ನು ಮಾತ್ರ ವಿವರಿಸುತ್ತೇನೆ ಅಂತೇಳಿ ಭಗವಂತ ಎಲ್ಲವನ್ನ ವಿವರಿಸ್ತಾ ಹೋಗ್ತಾರೆ. ಅದಾದಮೇಲೆ ಕೊನೆಗೆ ಹೇಳ್ತಾರೆ, ಇಷ್ಟೆಲ್ಲ ವಿವರವಾದ ಜ್ಞಾನದ ಅಗತ್ಯ ಯಾಕಿದೆ ಅರ್ಜುನ, ನಿನಗೆ ಒಂದು ಮಾತ್ರ ತಿಳ್ಕೊ, ಏಕಾಂಶೇನ ಸ್ಥಿತೋ ಜಗತ್, ನಾನು ನನ್ನ ಒಂದೇ ಅಂಶದಿಂದ ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ ಅಂತೇಳಿ. ಸೊ ಇಂದಿನ ಅಧ್ಯಾಯದ ಹೆಸರು ವಿಶ್ವರೂಪ ಸಂದರ್ಶನ ಯೋಗ, ವಿಶ್ವರೂಪ. ಸೊ ವಿರಾಟ್ ರೂಪ ಅಂತ ಕೂಡ ಇದಕ್ಕೆ ಹೇಳಲಾಗುತ್ತದೆ. ಇದರಲ್ಲಿ 4 ಸೆಕ್ಷನ್ಗಳಿವೆ. ಮೊದಲಿಗೆ ಅರ್ಜುನ ವಿನಮ್ರನಾಗಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾನೆ ದೇವೋತ್ತಮ ಪರಮಪುರುಷನಿಗೆ ವಿಶ್ವರೂಪವನ್ನು ತೋರಿಸುವ ಹಾಗೆ. 2ನೇ ಸೆಕ್ಷನ್ನಲ್ಲಿ ಭಗವಂತನ ವಿಶ್ವರೂಪವನ್ನು ನೋಡಿ ಅರ್ಜುನ ಏನನ್ನೆಲ್ಲ ಅಂದರೆ ಅವನಿಗೆ ಆಗುವಂಥ ಅನುಭವವೇನು, ಅದಾದಮೇಲೆ ಅರ್ಜುನ ಪ್ರಾರ್ಥನೆಯನ್ನು ಮಾಡುತ್ತಾನೆ ವಿಶ್ವರೂಪವನ್ನು ನೋಡಿ. ಕೊನೆಗೆ ಮತ್ತೆ 2 ಹಸ್ತಗಳ ರೂಪದಲ್ಲಿ ಕೃಷ್ಣನ ಅವನು ಕಾಣಬೇಕನ್ನಂಥ ಇಚ್ಛೆಯನ್ನು ಪಡುತ್ತಾನೆ ಅರ್ಜುನ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯ ಮಧ್ಯಾತ್ಮ ಸಂಜಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹವು ನಾಶವಾಗಿದೆ. ಅರ್ಜುನ ಹೇಳ್ತಾನೆ, ನನ್ನ ಮೋಹವೆಲ್ಲವೂ ನಾಶವಾಯಿತು, ನಿನ್ನನ್ನು ದೇವೋತ್ತಮ ಪರಮಪುರುಷ ಅಂತ ನಾನು ಒಪ್ಪಿಕೊಂಡಿದ್ದೇನೆ, ಇದರಿಂದ ನಾನು ಸಂಪೂರ್ಣ ತೃಪ್ತನಾಗಿದ್ದೇನೆ ಅಂತ ಅರ್ಜುನ ಹೇಳುತ್ತಾನೆ. ಸೊ ಇನ್ನೇನನ್ನ ಅರ್ಜುನ ಇಲ್ಲಿ ನೋಡಲು ಅಥವಾ ಕೇಳಲು ಬಯಸುತ್ತಾನೆ ನೋಡೋಣ. ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು, ಎಂದು ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ.
ಸೊ ಎಲ್ಲ ವಿಷಯವನ್ನು ನೀನು ನನಗೆ ಈವರೆಗೆ ಹೇಳಿದ್ದೀಯಾ. ಜೀವಿಯ ಬಗ್ಗೆ, ಜೀವಿಯ ಹುಟ್ಟು ಸಾವಿನ ಬಗ್ಗೆ, ನಿನ್ನ ವೈಭವದ ಬಗ್ಗೆ, ಎಲ್ಲದರ ಬಗ್ಗೆ ನಾನು ತಿಳಿದುಕೊಂಡಿದ್ದೇನೆ. ಏವಮೇತದ್ ಯಥಾತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಪರಮ ಪ್ರಭುವೇ, ಪುರುಷೋತ್ತಮನೇ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಆ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಸೊ ಅರ್ಜುನನಿಗೆ ಈಗ ಭಗವಂತನ ವಿಶ್ವರೂಪವನ್ನು ನೋಡುವಂತಹ ಇಚ್ಛೆಯಾಗಿದೆ. ಹೇಗೆ ನೀನು ವಿಶ್ವದ ಅಭಿವ್ಯಕ್ತಿಯನ್ನು ಪ್ರವೇಶಿಸಿರುವೆ ಅಂತ ಅರ್ಜುನ ಇಲ್ಲಿ ಕೇಳ್ತಾ ಇದ್ದಾನೆ. ಓ ಪ್ರಭುವೇ, ಯೋಗೀಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ನನಗೆ ತೋರಿಸು ಅಂತ ಅರ್ಜುನ ಕೇಳ್ತಾನೆ. ಸೊ ಇಲ್ಲಿ ಅರ್ಜುನ ತುಂಬ ವಿನಮ್ರನಾಗಿ ಭಗವಂತನಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ, ವಿಶ್ವರೂಪವನ್ನು ತೋರಿಸುವ ಹಾಗೆ. ವಿನಮ್ರತೆ ಅನ್ನುವಂಥದ್ದು ಆಧ್ಯಾತ್ಮಿಕ ಒಂದು ಜೀವನದಲ್ಲಿ ಅದನ್ನು ಒಂದು ಉತ್ತಮವಾದಂಥ ಗುಣ ಅಂತ ಹೇಳಲಾಗುತ್ತದೆ. ದಾಸಾನುದಾಸ ಅನ್ನುವಂತಹ ಪದಕ್ಕೆ ತುಂಬಾ ಮಹತ್ವವಿದೆ ಆಧ್ಯಾತ್ಮಿಕತೆಯಲ್ಲಿ. ಆದರೆ ಭೌತಿಕ ಪ್ರಪಂಚದಲ್ಲಿ ಬಾಸ್ ಅನ್ನೋದಕ್ಕೆ ತುಂಬಾ ಮಹತ್ವವಿದೆ ಅಲ್ವಾ. ಸೊ ಎಲ್ಲರೂ ತಮ್ಮನ್ನ ತಾವು ಗ್ರೇಟ್ ಅಂತ ತಿಳ್ಕೊಳ್ತಾರೆ, ತುಂಬ ಜಂಬ. ಸೊ ವಿನಮ್ರತೆಗೆ ಒಂದು ವಿರೋಧವಾದ ಪದ ಜಂಬ ಅಂತ ಹೇಳ್ಬೋದು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಷ್ಟು ವಿನಮ್ರರಾಗಿರುತ್ತಾರೋ ಅದಕ್ಕೆ ಅಷ್ಟೇ ಮಹತ್ವವಿದೆ. ಆದರೆ ಭೌತಿಕ ಜಗತ್ತಿನಲ್ಲಿ ಎಷ್ಟು ಹೆಮ್ಮೆ ಪಡುತ್ತಾರೋ ಅದಕ್ಕೆ ಅಷ್ಟು ಒಂದು ಮಹತ್ವ ಇದೆ ಅಲ್ವಾ. ಸೊ ಹೀಗೆ ಅಂದರೆ ಈಗ ಜಂಬ ಪಡುವುದಂದರೆ ಏನು, ಹೆಮ್ಮೆ ಪಡುವುದಂದರೆ ನಾನು ನಿನಗಿಂತ ಶ್ರೇಷ್ಠನು ಅಂತ ತೋರಿಸುವಂತಹ ಒಂದು ಮನಸ್ಥಿತಿ, ಆ ಭಾವನೆ ಎಲ್ಲರಲ್ಲೂ ಇದ್ದೇ ಇರುತ್ತದೆ ಸಾಮಾನ್ಯವಾಗಿ ಇಂದಿನ ದಿನಗಳಲ್ಲಿ. ಸೊ ಬೇರೆಯವರು ಏನಾದರೂ ಒಳ್ಳೆಯದನ್ನು ಮಾಡಿದಾಗ ನಾವು ಅವರಲ್ಲಿ ತಪ್ಪು ಕಂಡುಹಿಡಿಯೋದಕ್ಕೆ ಪ್ರಯತ್ನಿಸುತ್ತೇವೆ. ಸೊ ನಾನು ನಿನಗಿಂತ ಮೇಲು ಅಂತ ತೋರಿಸುವಂತಹ ಭಾವನೆ ಅದು. ಸೊ ಈ ತಪ್ಪು ಕಂಡುಹಿಡಿಯುವ ಪ್ರವೃತ್ತಿ ಹೇಗಿರುತ್ತದೆ ಅಂದರೆ, ಮೊದಲಿಗೆ ನಾವು ನಮ್ಮ ಮನೆಯವರಲ್ಲಿ, ಅದಾದಮೇಲೆ ನಮ್ಮ ಸ್ನೇಹಿತರಲ್ಲಿ, ನಮ್ಮ ಸಮಾಜದಲ್ಲಿ ತಪ್ಪು ಕಂಡು ಹಿಡಿತೇವೆ, ಕೊನೆಗೆ ದೇಶದ ಪ್ರಧಾನಿಯಲ್ಲೂ ತಪ್ಪು ಕಂಡು ಹಿಡಿತೀವಿ, ಕೊನೆಗೆ ದೇವರಲ್ಲೂ ಕೂಡ ತಪ್ಪು ಕಂಡು ಹಿಡಿಯುವಂಥ ಒಂದು ಆ ಪ್ರವೃತ್ತಿ ಅದು ಬೆಳೀತಾ ಹೋಗುತ್ತದೆ. ತಪ್ಪು ಕಂಡು ಹಿಡಿಯುವುದೇ ಒಂದು ಹವ್ಯಾಸವನ್ನಾಗಿ ಮಾಡಿಕೊಳ್ಳುವಂಥದ್ದು. ಸೊ ಇದು ನಾನೇ ಶ್ರೇಷ್ಠ, ನನ್ನನ್ನು ಬಿಟ್ಟರೆ ಇನ್ನಿಲ್ಲ ಅಂತ ಯೋಚನೆ ಆ ಥರ ಮಾಡೋದ್ರಿಂದ. ಆದರೆ ವಿನಮ್ರತೆ, ಈಗ ನಾವು ಭಗವದ್ಗೀತೆಯನ್ನು ವಿನಮ್ರರಾಗಿ ಓದಿದಾಗ ನಮಗೆ ಭಗವಂತ ಯಾರು ಏನು ಅನ್ನೋದು ಅರ್ಥವಾಗುತ್ತದೆ. ಸೊ ವಿನಮ್ರರಾಗಿ ನಾವು, ಯಾಕಂದರೆ ನಮ್ಮ ಸ್ಥಿತಿ ಏನು, ನಾವು ದಾಸರು ಎಂದಿಗಿದ್ರು, ಜೀವೇರ ಸ್ವರೂಪ ಹೋಯಿ ಕೃಷ್ಣರ ನಿತ್ಯ ದಾಸ್. ಸೊ ನಾವು ದಾಸರು, ನಮ್ಮ ಸ್ವರೂಪ ಏನು, ನಮ್ಮ ನಿಜವಾದ ಒಂದು ಅಂದರೆ ಸ್ಥಿತಿ ಏನು ಅಂತ ನಾವು ತಿಳಿದುಕೊಂಡಾಗ ಈ ವಿನಮ್ರ ಭಾವನೆ ತನ್ನಿಂತಾನೇ ಬರುತ್ತದೆ, ಭಗವಂತನ ಶ್ರೇಷ್ಠತೆಯನ್ನು ತಿಳಿದುಕೊಂಡಾಗ. ಸೊ ಇಲ್ಲಿ ಅರ್ಜುನ ಕೂಡ ವಿನಮ್ರನಾಗಿ ಭಗವಂತನ ಹತ್ರ ಕೇಳಿಕೊಳ್ತಾ ಇದ್ದಾನೆ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಅಂತ ನೀನು ಭಾವಿಸುವೆಯಾದರೆ ನನಗೆ ದಯಮಾಡಿ ತೋರಿಸು. ಯಾರು ಕೂಡ ಭಗವಂತನಿಗೆ ಆದೇಶವನ್ನು ನೀಡುವ ಹಾಗೆ ಇಲ್ಲ. ಪ್ರೀತಿ ಮತ್ತು ಭಕ್ತಿಯಿಂದ ಶರಣಾದರೆ ಭಗವಂತನ ಕೃಪೆಗೆ ನಾವು ಪಾತ್ರರಾಗಬಹುದು. ಸೊ ಈಗ ಅರ್ಜುನ 10ನೇ ಅಧ್ಯಾಯದಲ್ಲೇ ಅರ್ಜುನ ಕೃಷ್ಣನನ್ನ ದೇವೋತ್ತಮ ಪರಮಪುರುಷ ಅಂತ ಒಪ್ಪಿಕೊಂಡಾಗಿತ್ತು ಅಲ್ವಾ. ಪರಬ್ರಹ್ಮ ಪರಂಧಾಮ ಅಂತ ಅವನು ಹೇಳ್ತಾನೆ. ಸೊ ನನಗೆ ಯಾವುದೇ ಸಂದೇಹ ಇಲ್ಲ ನೀನು ದೇವೋತ್ತಮ ಪರಮಪುರುಷ ಅನ್ನೋದರಲ್ಲಿ ಅಂತೇಳಿ. ಮತ್ತ್ಯಾಕೆ ಅರ್ಜುನ ಇಲ್ಲಿ ವಿಶ್ವರೂಪವನ್ನು ತೋರಿಸುವಂತೆ ಕೇಳಿಕೊಳ್ತಾ ಇದ್ದಾನೆ? ಸೊ ಅರ್ಜುನ ಇದನ್ನು ಬೇರೆಯವರಿಗೆ ಮನವರಿಕೆ ಮಾಡಿಕೊಡೋದಕ್ಕೋಸ್ಕರ, ಇಷ್ಟೆಲ್ಲ ಕೃಷ್ಣನ ಬಗ್ಗೆ ಕೇಳಿದ ಮೇಲೆ ಕೂಡ ಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಳ್ಳುವವರಿಗಾಗಿ ಅರ್ಜುನ ಈ ಪ್ರಶ್ನೆಯನ್ನು ಇದನ್ನು ಅವನು ವಿನಂತಿಯನ್ನು ಮಾಡಿಕೊಳ್ಳುತ್ತಾನೆ. ಹಾಗಾದರೂ ಜನರು ತಿಳಿದುಕೊಳ್ಳಲಿ, ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಅಂತ ಅರಿತುಕೊಳ್ಳಲಿ ಅನ್ನುವಂಥ ದೃಷ್ಟಿಯಿಂದ, ಮತ್ತೆ ಅವನಿಗೆ ಕೂಡ ಒಂದು ನೋಡುವ ಇಚ್ಛೆಯಾಗುತ್ತದೆ. ಆದ್ದರಿಂದ ಅರ್ಜುನ ಈ ಒಂದು ವಿನಂತಿಯನ್ನು ಮಾಡಿಕೊಳ್ಳುತ್ತಾನೆ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ದೇವೋತ್ತಮ ಪರಮಪುರುಷನು ಹೇಳಿದನು, ಪೃಥ್ವಿಯ ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳನ್ನು, ನನ್ನ ನಾನಾ ವಿಧವಾದ ದಿವ್ಯ ವರ್ಣಗಳ ನನ್ನ ಕೋಟ್ಯಂತರ ರೂಪಗಳನ್ನು ನೋಡು. ಸೊ ಈಗ ನಿನ್ನ ಇಚ್ಛೆಯಂತೆ ನಾನು ನಿನಗೆ ವಿಶ್ವರೂಪವನ್ನು ತೋರಿಸ್ತಾ ಇದ್ದೇನೆ. ಆದರೆ ನಿನ್ನ ಈ ಬರಿಯ ಗಣ್ಣುಗಳಿಂದ ನೀನು ಈ ವಿಶ್ವರೂಪವನ್ನು ನೋಡಲು ಸಾಧ್ಯವಿಲ್ಲ. ನಾನೀಗ ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ ಅಂತ ಭಗವಂತ ಹೇಳ್ತಾರೆ.
ಸೊ ಅರ್ಜುನನಿಗೆ ಭಗವಂತ ದಿವ್ಯ ಚಕ್ಷುವನ್ನು, ದಿವ್ಯ ದೃಷ್ಟಿಯನ್ನು ಕೊಡುತ್ತಾರೆ. ಸೊ ಅರ್ಜುನನಲ್ಲಿ ಪ್ರೇಮ ಚಕ್ಷು ಅನ್ನುವಂಥದ್ದು ಇತ್ತು ಈವರೆಗೆ. ಭಗವಂತನನ್ನ ಪ್ರೀತಿಯಿಂದ ಅವನು ನೋಡುವಂಥ ಒಂದು ದೃಷ್ಟಿ, ಅದು ಪ್ರೇಮ ಚಕ್ಷು. ಸೊ ದೇವತೆಗಳಲ್ಲಿ ದಿವ್ಯ ಚಕ್ಷು ಅನ್ನುವಂಥದ್ದು ಇರುತ್ತದೆ, ಭಕ್ತರಲ್ಲಿ ಪ್ರೇಮ ಚಕ್ಷು ಇರುತ್ತದೆ, ನಮ್ಮಲ್ಲಿ ಚರ್ಮ ಚಕ್ಷು ಇರುತ್ತದೆ. ಸೊ ನಮ್ಮಲ್ಲಿ ಭಕ್ತಿಯೂ ಇಲ್ಲ, ದಿವ್ಯ ದೃಷ್ಟಿ ಕೂಡ ಇಲ್ಲ. ಸೊ ಅರ್ಜುನ ಈಗ ದಿವ್ಯ ದೃಷ್ಟಿಯಿಂದ ಭಗವಂತನನ್ನು ನೋಡಲು ಅನುವಾಗುವಂತೆ, ಭಗವಂತ ಸಾಧ್ಯವಾಗುವಂತೆ ಭಗವಂತ ದಿವ್ಯ ದೃಷ್ಟಿಯನ್ನ ಕೊಡ್ತಾ ಇದ್ದಾರೆ ಅರ್ಜುನನಿಗೆ. ಭರತ ವಂಶದವರಲ್ಲಿ ಶ್ರೇಷ್ಠನೇ, ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ನೋಡು. ಈವರೆಗೆ ಯಾರು ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ನೋಡು. ಸೊ ನೀನು ಈಗ ಏನನ್ನೆಲ್ಲ ನೋಡಲಿದ್ದಿ ವಿಶ್ವರೂಪದಲ್ಲಿ? ಆದಿತ್ಯರನ್ನ, ವಸುಗಳನ್ನ, ರುದ್ರರನ್ನ, ಅಶ್ವಿನಿ ಕುಮಾರರನ್ನ, ಎಲ್ಲ ದೇವತೆಗಳನ್ನ ಕೂಡ ನೀನು ನೋಡಲಿದ್ದಿ. ಇದುವರೆಗೆ ಯಾರು ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ಕೂಡ ನೀನು ನೋಡಲಿದ್ದಿ. ನೀನು ಈಗ ಏನೇನನ್ನು ನೋಡಲು ಬಯಸುತ್ತೀಯೋ, ಮುಂದೆ ಏನನ್ನನ್ನು ನೋಡಬೇಕಂತ ಬಯಸ್ತೀಯೋ, ಎಲ್ಲವನ್ನ ನೀನೀಗ ನೋಡಬಹುದು. ವರ್ತಮಾನ ಭವಿಷ್ಯವನ್ನು ಕೂಡ ನೀನು ನೋಡಬಹುದು. ಎಲ್ಲವೂ ಈಗ ನಿನಗೆ ವಿಶ್ವರೂಪವು ಇದನ್ನು ತೋರಿಸುವುದು. ಎಲ್ಲವನ್ನು, ಚರಾಚರವಾದದ್ದೆಲ್ಲವನ್ನ, ಎಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿ ಇರುವುದನ್ನು ನೀನು ನೋಡಬಹುದು ಅಂತ ಭಗವಂತ ಹೇಳ್ತಾರೆ. ಸಂಜಯ ಉವಾಚ ಏವ ಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸೊ ಈಗ ಸಂಜಯ ಅರಮನೆಯಲ್ಲಿ ಕುಳಿತುಕೊಂಡು ಧೃತರಾಷ್ಟ್ರನಿಗೆ ಯುದ್ಧ ಭೂಮಿಯಲ್ಲಿ ಏನಾಗುತ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಸಂಜಯನಿಗೆ ಕೂಡ ದಿವ್ಯ ದೃಷ್ಟಿ ಪ್ರಾಪ್ತಿಯಾಗಿತ್ತು ವೇದವ್ಯಾಸರಿಂದ ಅಲ್ವಾ. ಸಂಜಯ ಕೂಡ ವಿಶ್ವರೂಪವನ್ನು ನೋಡಬಲ್ಲವನಾಗಿದ್ದ. ಸಂಜಯ ಹೀಗೆ ಹೇಳುತ್ತಾನೆ, ರಾಜನೇ ಅಂದರೆ ಧೃತರಾಷ್ಟ್ರನಿಗೆ ಹೀಗೆ ಹೇಳ್ತಾ ಇರುವಂಥದ್ದು, ಮಹಾಯೋಗೀಶ್ವರನು ಅಂದರೆ ಕೃಷ್ಣನು, ದೇವೋತ್ತಮ ಪುರುಷನು, ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿದನು. ಸೊ ಭಗವಂತ ಹೀಗೆ ಹೇಳಿ ತಮ್ಮ ವಿಶ್ವರೂಪವನ್ನು ತೋರಿಸುತ್ತಾರೆ. ಸೊ ಅರ್ಜುನ ವಿಶ್ವರೂಪದಲ್ಲಿ ಏನನ್ನೆಲ್ಲ ನೋಡುತ್ತಾನೆ? ಅನೇಕ ವಕ್ತ್ರನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯಾಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅದ್ಭುತವಾದ ದರ್ಶನಗಳನ್ನು ಕಂಡನು. ಆತನು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು, ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿದ್ದಿತು, ಉಜ್ವಲವಾಗಿದ್ದಿತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು. ಸೊ ಅರ್ಜುನ ವಿಶ್ವರೂಪವನ್ನು ನೋಡುತ್ತಾನೆ. ಅದ್ಭುತವಾದಂತಹ ಅನುಭವವಾಗುತ್ತದೆ ಅರ್ಜುನನಿಗೆ. ವಿಶ್ವರೂಪವನ್ನು ನೋಡಿ ಆಶ್ಚರ್ಯಮಯ, ಎಲ್ಲವೂ ಆಶ್ಚರ್ಯಮಯವಾಗಿದ್ದಿತು, ಉಜ್ವಲವಾಗಿದ್ದಿತು, ವಿಶ್ವತೋಮುಖವಾಗಿದ್ದಿತು. ಅರ್ಜುನ ವಿಶ್ವರೂಪವನ್ನು ನೋಡಿ ದಿಗ್ಭ್ರಮೆಗೊಳ್ಳುತ್ತಾನೆ. ಸಂತೋಷ, ಆನಂದ, ಆಶ್ಚರ್ಯ ಎಲ್ಲವೂ ಒಮ್ಮಿಂದೊಮ್ಮೆಲೆ ಅರ್ಜುನನಿಗೆ ಆಗುತ್ತದೆ, ಒಮ್ಮಿಂದೊಮ್ಮೆಲೆ ಉಂಟಾಗುತ್ತೆ ಈ ಭಾವನೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗ ಪದುತ್ತಿತ ಯದಿ ಭಾಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದರೆ ಅವರ ಪ್ರಭೆಯು ವಿಶ್ವರೂಪದಲ್ಲಿದ್ದ ಆ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಈಗ ಒಂದು ಸೂರ್ಯ ಆಕಾಶದಲ್ಲಿ ಉದಿಸಿದರೆ ಬರಿಯ ಗಣ್ಣುಗಳಿಂದ ಸೂರ್ಯನನ್ನು ನೋಡೋದು ಕಷ್ಟ. ಲಕ್ಷಾಂತರ ಸೂರ್ಯರು ಬಂದರೆ ಯಾವ ಥರ, ಎಷ್ಟು ಬೆಳಕಿರಬಹುದು, ಅಷ್ಟಿತ್ತು ಆ ವಿಶ್ವರೂಪದಲ್ಲಿದ್ದ ಒಂದು ಪರಮ ಪುರುಷನ ತೇಜಸ್ಸು ಅಂತ ಇಲ್ಲಿ ವಿವರಿಸಲಾಗಿದೆ. ತತ್ರೈಕಸ್ತಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣೆಗಳು ಒಂದೇ ಸ್ಥಳದಲ್ಲಿ ಇರುವುದನ್ನು ಅರ್ಜುನನು ನೋಡಿದನು. ಸೊ ಎಲ್ಲವನ್ನ, ಈ ವಿಶ್ವರೂಪಕ್ಕೆ ಸಹಸ್ರ ಸಹಸ್ರ ಭಾಗಗಳಿವೆ, ಆದರೆ ಕೂಡ ಎಲ್ಲವನ್ನ ಒಂದೇ ಸ್ಥಳದಲ್ಲಿ ಅರ್ಜುನ ನೋಡುತ್ತಾನೆ. ಇದು ಭಗವಂತನ ಅಚಿಂತ್ಯ ಶಕ್ತಿಯಿಂದ ಮಾತ್ರ ಸಾಧ್ಯ, ಎಲ್ಲವನ್ನ ಒಂದೇ ಸ್ಥಳದಲ್ಲಿ ನೋಡುವುದಕ್ಕೆ. ತಥಾ ಸಾ ವಿಸ್ಮಯಾವಿಷ್ಟೋ ಹೃಷ್ಟರೋ ಮಾ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ.
ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮ ಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು. ಸೊ ಅರ್ಜುನ ಈಗ ಕೈ ಮುಗಿದು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡೋದಕ್ಕೆ ಪ್ರಾರಂಭಿಸುತ್ತಾನೆ. ಸೊ ಭಗವದ್ಗೀತೆಯನ್ನು ಬೋಧಿಸೋದಕ್ಕಿಂತ ಮುಂಚೆ ಅರ್ಜುನ ಮತ್ತು ಕೃಷ್ಣನಲ್ಲಿ ಒಂದು ಸ್ನೇಹ ಸಂಬಂಧ ಇತ್ತು, ಸಾಖ್ಯ ಭಾವ ಇತ್ತು. ಅರ್ಜುನ ಹಲವಾರು ವಿಷಯಗಳನ್ನು ಹೇಳ್ತಾನೆ. ಯುದ್ಧ ಭೂಮಿಯಲ್ಲಿ ನನಗೆ ಅಂದರೆ ಯುದ್ಧ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತೇಳಿ. ಕೊನೆಗೆ ತನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿ ಇದ್ದಾಗ, ತನಗೆ ಶ್ರೇಯಸ್ಕರವಾದುದು ಯಾವುದೆಂದು ತಿಳಿಯದಿದ್ದಾಗ ಕೃಷ್ಣನಿಗೆ ಶರಣಾಗಿ ಕೃಷ್ಣನನ್ನ ಗುರುವನ್ನಾಗಿ ಸ್ವೀಕರಿಸಿದ. ಆಮೇಲೆ ಅವರ ನಡುವೆ ಗುರು ಶಿಷ್ಯ ಸಂಬಂಧ ಬೆಳೀತಾ ಬಂತು. ಸೊ ಭಗವಂತ ತನ್ನ ವೈಯಕ್ತಿಕ ವಿಷಯಗಳನ್ನು ಅರ್ಜುನನಲ್ಲಿ ಹಂಚಿಕೊಳ್ಳೋದಕ್ಕೆ ಪ್ರಾರಂಭಿಸಿದ ಮೇಲೆ ಮತ್ತೆ ಅವರಿಬ್ಬರಲ್ಲಿ ಒಂದು ಸಾಖ್ಯ ಭಾವ ಬಂತು. ಅರ್ಜುನ ಹೇಳುತ್ತಾನೆ, ನಿನ್ನ ಬಗ್ಗೆ ಎಷ್ಟು ಕೇಳೋದು ಸಾಕು ಅಂತ ನನಗೆ ಅನಿಸುವುದೇ ಇಲ್ಲ, ನನಗೆ ತುಂಬ ಇಷ್ಟ ಆಗ್ತಾ ಇದೆ, ನೀನು ಇನ್ನಷ್ಟು ಹೇಳು ಮತ್ತಷ್ಟು ಹೇಳು ಅಂತ ಅರ್ಜುನ ಹೇಳ್ತಾನೆ. ಮತ್ತೆ ಸಾಖ್ಯ ಭಾವ. ಈಗ ಇಲ್ಲಿ ವಿಶ್ವರೂಪವನ್ನು ನೀನು ತೋರಿಸು ಅಂತ ಅರ್ಜುನ ವಿನಮ್ರನಾಗಿ ಕೇಳಿಕೊಳ್ಳುತ್ತಾನೆ. ವಿಶ್ವರೂಪವನ್ನು ನೋಡಿದ ನಂತರ ಅರ್ಜುನನಲ್ಲಿ ಸಾಖ್ಯ ಭಾವ ಹೋಗಿ ದಾಸ್ಯ ಭಾವ ಬರ್ತಾ ಇದೆ. ಭಗವಂತ ಪರಮ ಪ್ರಭು, ನಾನು ಅವರ ದಾಸ ಅನ್ನುವಂಥ ಭಾವನೆ ಅರ್ಜುನನಲ್ಲಿ ಬರ್ತಾ ಇದೆ. ಆದುದರಿಂದ ಅರ್ಜುನ ಕೈ ಮುಗಿದುಕೊಂಡು ಪರಮ ಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು. ಅರ್ಜುನ ಉವಾಚ ಪಶ್ಯಾಮಿ ದೇವಾಂ ಸ್ತವ ದೇವ ದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರುಗಾಂಶ್ಚ ದಿವ್ಯಾನ್. ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀ ಕೃಷ್ಣನೇ, ಎಲ್ಲ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ಪ್ರೀತಿಯ ಪ್ರಭು ಶ್ರೀ ಕೃಷ್ಣನೇ, ನಿನ್ನ ಈ ವಿಶ್ವರೂಪದಲ್ಲಿ ಎಲ್ಲ ದೇವತೆಗಳನ್ನು ಕಾಣ್ತಾ ಇದ್ದೀನಿ, ನಾನು ಹಲವಾರು ಜೀವಿಗಳನ್ನು ಕಾಣ್ತಾ ಇದ್ದೀನಿ, ಬ್ರಹ್ಮನನ್ನ ಕಾಣ್ತಾ ಇದ್ದೀನಿ, ಕಮಲದ ಮೇಲೆ ಕುಳಿತಿರುವುದನ್ನು ಶಿವನನ್ನ ಕೂಡ ಕಾಣ್ತಾ ಇದ್ದೀನಿ. ಈ ವಿಶ್ವರೂಪದಲ್ಲಿ ಎಲ್ಲ ಋಷಿಗಳನ್ನ, ದಿವ್ಯ ಸರ್ಪಗಳನ್ನ, ಎಲ್ಲವನ್ನ ಈ ವಿಶ್ವರೂಪದಲ್ಲಿ ನಾನು ಕಾಣ್ತಾ ಇದ್ದೀನಿ ಅಂತ ಅರ್ಜುನ ಹೇಳ್ತಾನೆ. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಂ ಸರ್ವತೋ ಅನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ಇಲ್ಲಿ ಅನೇಕ ತೋಳುಗಳು, ಉದರಗಳು, ಬಾಯಿಗಳು ಎಲ್ಲವನ್ನ ಕಾಣ್ತಾ ಇದ್ದೀನಿ ನಾನು. ಇದಕ್ಕೆ ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ್ಯ ಇಲ್ಲ. ವಿಶ್ವ ತೋಮುಖವಾಗಿದೆ. ಭೂಮಿಯಿಂದ ವಿಶ್ವದೆಡೆಗೆ ಅದು ಹರಡಿದೆ ನಿನ್ನ ವಿಶ್ವರೂಪ. ಎಲ್ಲ ದಿಕ್ಕುಗಳಲ್ಲೂ ನಾನು ನಿನ್ನ ವಿಶ್ವರೂಪವನ್ನ ನೋಡುತ್ತಿದ್ದೀನಿ. ಎಡಕ್ಕೆ, ಬಲಕ್ಕೆ, ಮುಂದಕ್ಕೆ, ಹಿಂದಕ್ಕೆ ಎಲ್ಲೆಲ್ಲೂ ವಿಶ್ವರೂಪವೇ ಕಾಣ್ತಾ ಇದೆ ನನಗೆ. ಹೇಗೆ ನಾನು ಪ್ರಣಾಮ ಮಾಡಲಿ? ಎಲ್ಲ ದಿಕ್ಕುಗಳಲ್ಲೂ ನಿನಗೆ ಪ್ರಣಾಮವನ್ನು ಸಲ್ಲಿಸುತ್ತೇನೆ ಅಂತ ಅರ್ಜುನ ಹೇಳುತ್ತಾನೆ. ಆದಿ ಮಧ್ಯ ಅಂತ್ಯ ಯಾವುದನ್ನು ನಾನು ಕಾಣಲಾರೇನು ಅಂಥೇಳಿ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲರ್ಕ್ಯಾದ್ಯುತಿಮಪ್ರಮೇಯಂ. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತಿಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. ನಿನ್ನ ಈ ರೂಪವನ್ನ ಕಾಣುವುದು ಕಷ್ಟ, ಆದರೂ ನೀನು ನನಗೆ ಕೊಟ್ಟಿರುವ ದಿವ್ಯ ದೃಷ್ಟಿಯಿಂದಾಗಿ ನಾನು ಇದನ್ನು ನೋಡ್ತಾ ಇದ್ದೀನಿ. ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿರುವಂತಹ ಒಂದು ಪ್ರಜ್ವಲಿಸುತ್ತಿರುವಂತಹ ಉರಿಯನ್ನು ನೋಡ್ತಾ ಇದ್ದೀನಿ ಅಂತ ಅರ್ಜುನ ಹೇಳ್ತಾನೆ. ಪ್ರಕಾಶಮಾನವಾದ ರೂಪ ಕಿರೀಟಗಳಿಂದ, ಗದೆ, ಚಕ್ರಗಳಿಂದ ಅಲಂಕೃತವಾಗಿದೆ ಅಂತ ಅರ್ಜುನ ಹೇಳ್ತಾನೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ನೀನು ಪರಮವಾದ ಆದಿಲಕ್ಷ್ಯವು, ನೀನು ಎಲ್ಲ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು.
ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪರಮ ಪುರುಷನು. ಇದು ನನ್ನ ಅಭಿಪ್ರಾಯ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹೂಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸ ವಿಶ್ವಮಿದಂ ತಪಂತಂ. ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ. ನಿನ್ನ ಮಹಿಮೆಗೆ ಮಿತಿಯಿಲ್ಲ. ನಿನಗೆ ಅಸಂಖ್ಯಾತ ಬಾಹುಗಳಿವೆ. ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು. ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ. ಸೊ ಅರ್ಜುನ ಇಲ್ಲಿ ಏನನ್ನೆಲ್ಲ ಕಾಣ್ತಾ ಇದ್ದಾನೆ? ಭಗವಂತನ ಈ ವಿಶ್ವರೂಪದಲ್ಲಿ ಅನೇಕ ಅದ್ಭುತ ದರ್ಶನಗಳನ್ನು ಕಾಣ್ತಾ ಇದ್ದಾನೆ.